ಸೊ ನವ ದಂಪತಿ ಬಂದು ಓಟ್ ಮಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನ್ಯೂಸ್ 18 ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಸೊ ಒಂದು ಕಡೆ ಹೊಸ ಜೀವನಕ್ಕೆ ಕಾಲಿಡುವಂತ ಹುಮ್ಮಸ್ಸು ಹುರುಪು ಇದ್ದೇ ಇರುತ್ತೆ, ಇನ್ನೊಂದು ಕಡೆ ಇಂಥ ಟೈಮ್ ನಲ್ಲೂ ಕೂಡ ನಮ್ಮ ಹಕ್ಕೇನು ಅದನ್ನ ನಾವು ಮೆರಿಬೇಕು, ನಮ್ಮ ಕರ್ತವ್ಯವನ್ನ ನಾವು ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನವದಂಪತಿ ಓಟ್ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಕೊಡಗಿನಲ್ಲೂ ಕೂಡ ಒಂದು ಸನ್ನಿವೇಶ ಇವತ್ತು ಆಯಿತು. ಮದುವೆ ಮನೆಗೆ ಹೋಗೋಕ್ಕೂ ಮುಂಚೆನೆ ಸೊ ದಂಪತಿಗಳು ಹೋಗ್ಬಿಟ್ಟು ಮತ ಚಲಾವಣೆಯನ್ನ ಮಾಡಿ ಬಂದಿದ್ರು. ಇನ್ನೊಂದು ಕಡೆ ರಾಜಕಾರಣಿಗಳು ಇವತ್ತು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಅನ್ನೋದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಪರಮೇಶ್ವರ್ ಅವರು ತುಮಕೂರಿನಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರೆ, ಜಿಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತಮ್ಮ ಹಕ್ಕನ್ನ ಇವತ್ತು ಚಲಾವಣೆ ಮಾಡಿದ್ದಾರೆ. ಸೊ ಸಿಕ್ಕಿರೋ ಅವಕಾಶವನ್ನ ಬಿಟ್ಟು ಆಮೇಲೆ ಗೊಣಗೋದಲ್ಲ, ಬೇರೆಯವ್ರಿಗೆ ಬೈಯೋದಲ್ಲ, ಆ ರೀತಿ ಸರ್ಕಾರ ಬಂದ್ಬಿಡ್ತು ಇವ್ರು ಕೆಲಸ ಮಾಡ್ತಿಲ್ಲ ಅನ್ನೋ ಗೊಣಗಾಟ ಬೇಡ. ಇವಾಗ ನಮ್ಗೆ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಒಂದು ಹಕ್ಕು ಸಿಕ್ಕಿದೆ. ಸೊ ಸಂವಿಧಾನಿಕವಾಗಿ ಸಿಕ್ಕಿರೋದ್ರಿಂದ ಅದನ್ನ ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಮುಂದೆ ಗೊಣಗಾಟ ಮಾಡೋದು ಇರೋದಿಲ್ಲ, ಯಾಕಂದ್ರೆ ಸರಿ ನಮ್ಮ ಹಕ್ಕನ್ನ ನಾವು ಚಲಾಯಿಸಿದ್ದೀವಿ ಅಂತ. ಸೊ ನಮ್ಮ ಹಕ್ಕನ್ನ ಯಾವ ರೀತಿ ಚಲಾಯಿಸಬೇಕು ಅಂತ ಬಹುಶಃ ಈ ಒಂದು ಮಾದರಿ ದಂಪತಿಯಿಂದ ಕಲ್ತ್ಕೊಳ್ಬೇಕಾಗುತ್ತೆ. ಇವರು ಕೂಡ ಸಮಾಜಕ್ಕೆ ಮಾದರಿ ಆಗ್ತಾರೆ. ಸೊ ನವ ಜೀವನಕ್ಕೆ ಕಾಲಿಟ್ಟಿದ್ದಾರೆ ದಂಪತಿ, ಆದ್ರೂ ಕೂಡ ತಮ್ಮ ಕರ್ತವ್ಯವನ್ನ ಈ ದಂಪತಿ ಮರ್ತಿಲ್ಲ. ತಮ್ಮ ಹಕ್ಕನ್ನ ಚಲಾವಣೆ ಮಾಡಲೇಬೇಕು. ಇದು 5 ವರ್ಷಕ್ಕೊಮ್ಮೆ ಬರುವಂತ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ. ಒಂದು ಸತಿ ಮಿಸ್ ಆದ್ರೆ ಇನ್ನು 5 ವರ್ಷ ಕಾಯ್ಬೇಕಾಗತ್ತೆ. ಮಧ್ಯದಲ್ಲಿ ಸಾಕಷ್ಟು ಗೊಣಗಾಟಗಳು ಯಾಕೆ, ನಾನು ವೋಟ್ ಹಾಕ್ಬೇಕಾಗಿತ್ತು ಇಂಥ ಅಭ್ಯರ್ಥಿಗೆ ಅಂತ ಗೊಣಗಾಟ ಯಾಕೆ ಮಾಡ್ಬೇಕು, ಅದಕ್ಕೆ ಸಿಕ್ಕಿರೋ ಅವಕಾಶವನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಈ ನವದಂಪತಿ ಆ ವೇಷಭೂಷಣದಲ್ಲಿ, ಅಂದ್ರೆ ಮದುವೆ ಆಗತಾನೆ ನೆರವೇರದಂಗೆ ಕಾಣ್ತಾ ಇದೆ, ಸೀದಾ ಬಂದು ಓಟನ್ನ ಹಾಕಿದ್ದಾರೆ. ಅಪೂರ್ವ ಹಾಗೇನೆ ಪ್ರವೀಣ್ ಅಂತ ನವದಂಪತಿ ಹೆಸರು. ಅಪೂರ್ವ ಹಾಗೇನೆ ಪ್ರವೀಣ್ ಅವರು ಮದುವೆ ಮನೆಯಿಂದ ನೇರವಾಗಿ ಮತಗಟ್ಟೆಗೆ ಬಂದು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಈ ಮುಖಾಂತರವಾಗಿ ತಮ್ಮ ಕರ್ತವ್ಯವನ್ನ ಅವರು ಮರ್ತಿಲ್ಲ, ಜೊತೆಗೆ ಸಮಾಜಕ್ಕೂ ಕೂಡ ಮಾದರಿ ಆಗಿದ್ದಾರೆ. ತುಂಬಾ ಜನ ಹೇಳ್ತಾರೆ ಇವತ್ತು ಕಂಟಿನ್ಯೂಸ್ ಆಗಿ ರಜೆ ಇದೆ, ಎಲ್ಗೋ ಹೋಗೋಣ ಅಂತ. ವೋಟ್ ಫಾರ್ ಬೆಟರ್ಮೆಂಟ್ ಆಫ್ ಇಂಡಿಯಾ. ಏನ್ ಅನಿಸ್ತಾ ಇದೆ ನಿಮ್ ಮದುವೆ ದಿನನೇ ಈ ತರ ವೋಟಿಂಗ್ ದಿನ? ತುಂಬಾ ಸ್ಪೆಷಲ್ ಅನಿಸ್ತಿದೆ. ನಾನು ಲೋಕಲ್ ಆಯ್ತು ತುಮಕೂರು, ಇವ್ರು ಆಂಧ್ರ ಪ್ರದೇಶ್ ಕರ್ನೂಲಿಂದ. ಅವರು ಡೈರೆಕ್ಟ್ ಆಗಿ ಬಂದ್ವಿ, ಚೌಟ್ರಿಯಿಂದ ಡೈರೆಕ್ಟ್. ಇಲ್ಲ, ಸೆಕೆಂಡ್ ಟೈಮ್. DNDS ತುಮಕೂರು. 12 o'clock ಮುಹೂರ್ತ ಇತ್ತು. ಅದೇ ಎಲ್ರು ವೋಟ್ ಮಾಡಿ, ಇಂಡಿಯಾ ಬೆಟರ್ಮೆಂಟ್ ಆಫ್ ಇಂಡಿಯಾಗೆ ಎಲ್ಲರೂ ವೋಟ್ ಮಾಡಿ. ಇಂಡಿಯಾನು ಇಂಪಾರ್ಟೆಂಟ್ ಅಲ್ವಾ? ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ವಿ ಶುಡ್ ವೋಟ್. ವಿ ಆರ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ. ಎಲ್ಲರದ್ದು ಅದು ರೆಸ್ಪಾನ್ಸಿಬಿಲಿಟಿ ವೋಟ್ ಮಾಡೋದು. ಎಲ್ಲರೂ ವೋಟ್ ಮಾಡಬೇಕು. ವೋಟ್ ಮಾಡಿ, ನೀವು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ. ಸ್ಪೆಷಲ್ ಫೀಲ್ ಆಗ್ತಿದೆ. ಸಪೋರ್ಟ್ ಮಾಡಿದ್ರು. ಅಪೂರ್ವ. ಲಾಸ್ಟ್ ವೀಕ್ April 11th. ವೋಟ್ ಮಾಡಿಲ್ಲ. ಇಲ್ಲ, ವೋಟ್ ಈಸ್ ಇಂಪಾರ್ಟೆಂಟ್. ನಾಗಪ್ರವೀಣ್.